ಹರಿ ಓಂ ಶ್ರೀ ಗುರುಭ್ಯೋ ನಮಃ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ಪಾದುಕಾ ಸಹಸ್ರದ 98ನೆಯ ಪದ್ಯವನ್ನು ಅನುಸಂಧಾನ ಮಾಡ್ತಾ ಇದ್ದೀವಿ. ಇದು ಪ್ರಭಾವ ಪದ್ಧತಿಯ 68ನೇ ಪದ್ಯವೂ ಆಗಿದೆ. ಪದ್ಯ ಹೀಗಿದೆ: ಅಭ್ಯಾಸ ಯೋಗೇನ ನಿಗೃಹ್ಯಮಾಣೈಃ ಅಂತರ್ಮುಖೈರಾತ್ಮವಿದೋ ಮನೋಭಿಃ ಮಾತಸ್ತ್ವಯಾ ಗುಪ್ತಪದಂ ಪ್ರಭಾವಾತ್ ಅನ್ವೇಷಯಂತ್ಯಾಗಮಿಕಂ ನಿಧಾನಂ. ಇದರ ಅರ್ಥ ಹೀಗಿದೆ: ಹೇ ಮಾತಃ, ಅಮ್ಮ, ಆತ್ಮವಿದಃ, ಆತ್ಮಸ್ವರೂಪವನ್ನು ಚೆನ್ನಾಗಿ ಬಲ್ಲವರು, ಅಭ್ಯಾಸ ಯೋಗೇನ, ನಿತ್ಯವೂ ಮಾಡುವ ಧ್ಯಾನದಿಂದ, ನಿಗೃಹ್ಯಮಾಣೈಹಿ, ಅಡಗಿಸಲ್ಪಟ್ಟಿರುವ, ಅಂತರ್ಮುಖೈಹಿ, ಒಳಗಿರುವ ಜೀವಾತ್ಮ ಪರಮಾತ್ಮರನ್ನೇ, ಮನೋಭಿಹಿ, ಮನಸ್ಸಿನಿಂದ ನೆನೆಯುತ್ತಿರುವ, ತ್ವಯಾ, ನಿನ್ನಿಂದ, ಗುಪ್ತಪದಂ, ರಕ್ಷಿಸಲ್ಪಟ್ಟಿರುವ ಪಾದಗಳಿಂದ, ಆಗಮಿಕಂ, ವೇದದಲ್ಲಿ ಹೇಳಲ್ಪಟ್ಟಿರುವ, ನಿಧಾನಂ, ನಿಧಿಯಂತಿರುವ ಪರಮಾತ್ಮನನ್ನು, ಅನ್ವೇಷಯಂತಿ, ಧ್ಯಾನಿಸುವರು, ಹುಡುಕುವರು. ಇದರ ತಾತ್ಪರ್ಯ ಹೀಗಿದೆ: ಯಾವ ಪರಮಾತ್ಮನನ್ನು ವೇದಗಳು ನಿಧಿ ಎಂದು ವರ್ಣಿಸಿದೆಯೋ, ಯಾವ ಪರಮಾತ್ಮನ ಪಾದಗಳನ್ನು ತಾಯಿ ನೀನು ಗುಪ್ತ ನಿಧಿಯ ಹಾಗೆ ರಕ್ಷಿಸುತ್ತಿರುವೆಯೋ, ಅಂತಹ ಪರಬ್ರಹ್ಮನನ್ನು, ಆತ್ಮಸ್ವರೂಪವನ್ನು ಬಲ್ಲ ಯೋಗಿಗಳು ಧ್ಯಾನದಿಂದ, ಸಾಧನೆಯಿಂದ, ತಪಸ್ಸಿನಿಂದ ಹುಡುಕುತ್ತಾರೆ ಎಂದು. ಈ ಪದ್ಯ ಬಹಳಷ್ಟು ಗಹನವಾದ ಅನೇಕ ವಿಷಯಗಳನ್ನು ಒಳಗೊಂಡಿದೆ. ಜಗತ್ತಿನ ಜೀವರಾಶಿಗಳಲ್ಲಿ ಪ್ರತಿಯೊಂದು ಜೀವದ ಒಳಗೂ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಎನ್ನುತ್ತದೆ ವೇದ. ಪರಬ್ರಹ್ಮ ಸ್ವರೂಪವನ್ನು ವೇದಗಳು ತಿಳಿಸಿಕೊಟ್ಟಿದ್ದರೂ ಅರ್ಥ ಮಾಡಿಕೊಳ್ಳುವುದು, ಹುಡುಕುವುದು ಕಠಿಣ. ಪರಬ್ರಹ್ಮನನ್ನು ತಿಳಿದುಕೊಳ್ಳಬೇಕಾದರೆ ಸಾಧನೆ ಬೇಕು, ಅರಿವು ಬೇಕು, ಜಿಜ್ಞಾಸೆ ಇರಬೇಕು, ಕಲಿಕೆಯ ತುಡಿತ ಇರಬೇಕು. ಅದು ಬ್ರಹ್ಮವಿದ್ಯೆ. ಯಾವುದೇ ವಿದ್ಯೆ ಕಲಿಯಬೇಕಾದರೂ ಕೇವಲ ಪುಸ್ತಕ ಇಟ್ಟುಕೊಂಡು ಕಲಿಯುವುದು ಸಾಧ್ಯ ಇಲ್ಲ. ಮಾರ್ಗ ತೋರುವ ಗುರು ಬೇಕು. ಅದರಲ್ಲೂ ಬ್ರಹ್ಮವಿದ್ಯೆಯನ್ನು ಗುರುವಿಲ್ಲದೆ ತಿಳಿಯಲು ಸಾಧ್ಯವಿಲ್ಲ. ಜೊತೆಗೆ ಶಿಷ್ಯನಾದವನಿಗೂ ಅರ್ಹತೆ ಬೇಕು. ತಾಯಿ ತಾನೇ ಮೊದಲ ಗುರು ಎಂಬಂತೆ ಇಲ್ಲಿ ಶ್ರೀ ವೇದಾಂತ ದೇಶಿಕರು ಗುರುವಾಗಿ ಪಾದುಕಾದೇವಿಯನ್ನು ಅಮ್ಮ ಎಂದು ಸಂಬೋಧಿಸಿದ್ದಾರೆ. ವೇದಗಳು ಯಾವುದನ್ನು ಪರಬ್ರಹ್ಮವೆಂದು ಹೇಳುತ್ತದೆಯೋ ಅದರ ವ್ಯಕ್ತರೂಪವನ್ನು ನಿನ್ನ ಹೃದಯದಲ್ಲಿ ಮುಚ್ಚಿಟ್ಟುಕೊಂಡಿರುವೆಯಲ್ಲ, ಇಂತಹ ನಿಧಿಯನ್ನು ಜ್ಞಾನಿಗಳು ಅನ್ವೇಷಿಸುತ್ತಿರುವರು ಎಂದು ಪಾದುಕಾದೇವಿಯ ಮಹಿಮೆಯನ್ನು ಹೇಳಿದ್ದಾರೆ. ಓ ಪಾದರಕ್ಷೆಯೇ, ಅಮ್ಮ, ಜೀವಾತ್ಮ ಪರಮಾತ್ಮ ಸ್ವರೂಪವನ್ನು ತಿಳಿದವರು ಮನಸ್ಸುಗಳನ್ನು ಬೇರೆ ವಿಷಯದಲ್ಲಿ ಪ್ರವೇಶಿಸದಂತೆ ಅಡಗಿಸಿ, ವೇದಗಳೆಲ್ಲ ಹೊಗಳುತ್ತಿರುವ ನಿನ್ನನ್ನು ಅಡಿಗಳಲ್ಲಿ ಧರಿಸಿಕೊಂಡಿರುವ ಭಗವಂತನನ್ನು ಧ್ಯಾನಿಸುತ್ತಾರೆ. ಆತ್ಮಸ್ವರೂಪವನ್ನರಿತವರು ಭಗವಂತನನ್ನು, ಒಳ್ಳೆಯ ಆಚಾರ್ಯನನ್ನು ಧ್ಯಾನಿಸುತ್ತಾರೆ ಎಂದು ಹೇಳಿದ್ದಾರೆ ವೇದಾಂತ ದೇಶಿಕರು. ಕೃಷ್ಣ ಯಜುರ್ವೇದದ ತೈತ್ತರೀಯ ಉಪನಿಷತ್ತಿನಲ್ಲಿ ವರುಣದೇವನ ಮಗನಾದ ಭೃಗು ಮಹರ್ಷಿಯು ತಂದೆಯ ಹತ್ತಿರ ಬ್ರಹ್ಮವಿದ್ಯೆಯನ್ನು ಕಲಿತ ಕಥೆಯಿದೆ. ಆ ಕಥೆಯನ್ನು ಹೇಳುತ್ತೇನೆ, ಕೇಳಿ. ಒಂದು ದಿನ ಭೃಗುವು ತಂದೆಯೂ ಗುರುವೂ ಆದ ವರುಣದೇವನ ಬಳಿ ಬಂದು ನೇರವಾಗಿ ಅದೀಹಿ ಭಗವೋ ಬ್ರಹ್ಮ ಎಂದನು. ಅಂದರೆ, ಭಗವನ್, ನನಗೆ ಬ್ರಹ್ಮವಿದ್ಯೆಯನ್ನು ಹೇಳಿಕೊಡಿ ಎಂದು. ಆಗ ವರುಣದೇವನು ಭೃಗುವಿಗೆ, ನಿನಗೆ ಯಾಕೆ ಬೇಕು ಬ್ರಹ್ಮವಿದ್ಯೆ ಎಂದು ಕೇಳ್ತಾನೆ. ಆಗ ಭೃಗುವು, ನನಗೆ ಬೇರೆ ಎಲ್ಲ ವಿದ್ಯೆಗಳು ಗೊತ್ತಿದೆ, ಆದರೆ ಮುಕ್ತಿ ಸಿಗುವ ವಿದ್ಯೆ ಮಾತ್ರ ನನಗೆ ಗೊತ್ತಿಲ್ಲ, ನನ್ನ ಅಜ್ಞಾನವನ್ನು ಪರಿಹರಿಸಿ ಅಂತ ಕೇಳ್ಕೊಳ್ತಾನೆ. ಇಲ್ಲಿ ಮೃಗುವಿಗೆ ಬದುಕಿನ ಸಮಸ್ಯೆ ಏನು ಎಂದು ಗೊತ್ತಿತ್ತು, ಪರಿಹಾರ ಮುಕ್ತಿ ಎಂದು ತಿಳಿದಿತ್ತು. ಆದರೆ ಮುಕ್ತಿಯ ಮಾರ್ಗ ಮಾತ್ರ ತಿಳಿದಿರಲಿಲ್ಲ. ಬ್ರಹ್ಮವಿದ್ಯೆಯೇ ಮುಕ್ತಿಯ ಮಾರ್ಗ ಎಂದು ತಿಳಿದಿದ್ದರಿಂದ ನೇರವಾಗಿ ತಂದೆಯು ಗುರುವೂ ಆದ ವರುಣದೇವನ ಬಳಿಗೆ ಬಂದು, ನನಗೆ ಬ್ರಹ್ಮವಿದ್ಯೆಯನ್ನು ಹೇಳಿಕೊಡಿ ಎಂದು ಕೇಳಿದ್ದನು. ತಸ್ಮಾತ್ ಏತತ್ ಪ್ರೋವಾಚ. ಆಗ ವರುಣದೇವನು ತನ್ನ ಮಗನಿಗೆ ಹೀಗೆ ಹೇಳ್ತಾನೆ: ನಾನು ನಿನಗೆ 2 ಸಾಲುಗಳನ್ನು ಹೇಳುತ್ತೇನೆ, ಅದನ್ನು ತೆಗೆದುಕೊಂಡು ನೀನು ಬ್ರಹ್ಮವಿದ್ಯೆಯನ್ನು ಸಾಧಿಸಿಕೋ ಅಂತ ಹೇಳ್ತಾನೆ. ಮೊದಲನೆಯ ಸಾಲು: ಅನ್ನಂ ಪ್ರಾಣಂ ಚಕ್ಷುಶ್ರೋತೃಂ ಮನೋ ವಾಚಮಿತಿ. ಅನ್ನ, ಪ್ರಾಣ, ಕಣ್ಣುಗಳು, ಕಿವಿಗಳು, ಮನಸ್ಸು, ವಾಕ್, ಇವುಗಳ ಮೂಲಕ ಬ್ರಹ್ಮವಿದ್ಯೆಯನ್ನು ತಿಳಿ ಎಂದು. ಎರಡನೆಯ ಸಾಲನ್ನು ಹೀಗೆ ಹೇಳ್ತಾನೆ: ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಇದು ಶ್ರವಣ ಆಗಿದೆ, ಮನನ ಮಾಡು.
ಇಡೀ ಜಗತ್ತು ಯಾವುದರಿಂದ ಬಂದಿದೆಯೋ, ಇಡೀ ಜಗತ್ತು ಯಾವುದರಿಂದ ನಿಂತಿದೆಯೋ, ಇಡೀ ಜಗತ್ತು ಕಡೆಗೆ ಯಾವುದರಲ್ಲಿ ಲಯವಾಗುತ್ತದೋ ಅದನ್ನು ತಿಳಿ, ಅದೇ ಬ್ರಹ್ಮ ಎಂದು ಹೇಳ್ತಾನೆ. ಹೋಗು, ತಪಸ್ಸು ಮಾಡು, ಈ ಎರಡೂ ವಿಷಯಗಳನ್ನು ಮನನ ಮಾಡು ಅಂತ ಹೇಳ್ತಾನೆ. ತಪಸ್ಸು ಎಂದರೆ ಬರೀ ಶಾರೀರಿಕವಲ್ಲ, ವಾಚಿಕ, ಮಾನಸಿಕ, ಬೌದ್ಧಿಕವೂ ಆಗಿದೆ. ತಂದೆಯು ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ಎಂದು ಹೇಳಿದ್ದರಿಂದ ಭೃಗುವು ಸತಪೋ ತಪ್ಯತ ಎಂಬಂತೆ ಈ ಎರಡೂ ಸಾಲುಗಳನ್ನು ಮನನ ಮಾಡಲು, ತಪಸ್ಸು ಮಾಡಲು ಹೊರಟನು. ಮೊದಲು ಭೃಗುವು ಅನ್ನವೇ ಬ್ರಹ್ಮ ಎಂದು ಯೋಚಿಸ್ತಾನೆ, ನಂತರ ಪ್ರಾಣವೇ ಬ್ರಹ್ಮ ಅಂತ ಯೋಚಿಸ್ತಾನೆ, ನಂತರ ಮನಸ್ಸೇ ಬ್ರಹ್ಮ ಅಂತ ಯೋಚಿಸ್ತಾನೆ, ನಂತರ ಬುದ್ಧಿಯೇ ಬ್ರಹ್ಮ ಅಂತ ಯೋಚಿಸ್ತಾನೆ. ಪ್ರತಿಯೊಂದು ಸಲವೂ ಬಂದು ತಂದೆಯನ್ನು, ಅಪ್ಪ ನಾನು ಸರಿಯಾಗಿ ತಿಳಿದುಕೊಂಡಿದ್ದೇನಾ, ಇದೇನಾ ಬ್ರಹ್ಮ ಅಂತ ಪ್ರಶ್ನೆ ಹಾಕ್ತಾನೆ. ಆಗ ವರುಣದೇವನು ನಕ್ಕು, ಹೋಗು ಮಗು, ಸರಿಯಾದ ದಾರಿಯಲ್ಲಿದ್ದೀಯಾ, ಇನ್ನೂ ಮುಂದೆ ಹೋಗು, ಬ್ರಹ್ಮವಿದ್ಯೆ ನಿನಗೆ ದೊರಕುತ್ತದೆ ಅಂತ ಹೇಳಿ ಕಳಿಸ್ತಾನೆ. ಹೀಗೆ ಭೃಗು ಮಹರ್ಷಿಯು 4 ಸಲ ತಂದೆಯ ಬಳಿ ಬಂದರೂ ತಂದೆ ಮತ್ತೆ ಅದೇ ಸಾಲುಗಳನ್ನು ಹೇಳಿ ಕಳಿಸ್ತಾನೆ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಸಂವಿಶಂತಿ ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ಎಂದು 4 ಸಲ ಬಂದು ಹೋದ ನಂತರ ಭೃಗುವು ಮತ್ತೆ ಬರುವುದಿಲ್ಲ. ತುಂಬ ವರ್ಷಗಳು ಹೀಗೆ ಕಳೆದು ಹೋಗುತ್ತೆ. ಆಗ ವರುಣದೇವ ಯೋಚನೆ ಮಾಡ್ತಾನೆ, ಯಾಕೆ ಭೃಗು ಮತ್ತೆ ಬರಲೇ ಇಲ್ಲ, ಅವನಿಗೆ ಬ್ರಹ್ಮವಿದ್ಯೆ ಸಿಕ್ತಾ ಅಂತ. ವರುಣನೇ ಭೃಗುವನ್ನು ಹುಡುಕಿಕೊಂಡು ಹೋಗ್ತಾನೆ. ಅಲ್ಲಿ ನೋಡಿದರೆ ಭೃಗುವು ಆನಂದದಿಂದ, ನೆಮ್ಮದಿಯಿಂದ, ಯಾವುದೇ ಸಂಶಯ ಇಲ್ಲದೆ ಪರಿಪೂರ್ಣನಾಗಿ ಕೂತಿರ್ತಾನೆ. ಅವನ ಕಾಂತಿಯನ್ನು ನೋಡಿ, ಅವನ ನೆಮ್ಮದಿಯನ್ನು ನೋಡಿ ವರುಣನಿಗೆ ಅರ್ಥವಾಗುತ್ತೆ, ಇವನಿಗೆ ಬ್ರಹ್ಮವಿದ್ಯೆ ತಿಳಿದಿದೆ ಎಂದು. ಇದು ಭಾರ್ಗವಿ ವಾರುಣಿ ವಿದ್ಯಾ ಎಂದು ಹೇಳುತ್ತದೆ ತೈತರಿಯ ಉಪನಿಷತ್ತು. ಒಟ್ಟಿನಲ್ಲಿ ವೇದಾಂತ ದೇಶಿಕರು ಈ ಪದ್ಯದಲ್ಲಿ ಹೀಗೆ ಹೇಳಿದ್ದಾರೆ. ಓ ಅಮ್ಮ ಪಾದರಕ್ಷೆಯೇ, ಜೀವಾತ್ಮ ಪರಮಾತ್ಮ ಸ್ವರೂಪವನ್ನು ತಿಳಿದವರು ಮನಸ್ಸುಗಳನ್ನು ಬೇರೆ ವಿಷಯಗಳಲ್ಲಿ ಪ್ರವೇಶಿಸಿದಂತೆ ಅಡಗಿಸಿ ವೇದಗಳೆಲ್ಲ ಹೊಗಳುತ್ತಿರುವ ನಿನ್ನನ್ನು, ಅಡಿಗಳಲ್ಲಿ ಧರಿಸಿಕೊಂಡಿರುವ ಭಗವಂತನನ್ನು ಧ್ಯಾನಿಸುತ್ತಾರೆ. ಆತ್ಮಸ್ವರೂಪವನ್ನರಿತವರು ಭಗವಂತನನ್ನೂ ಒಳ್ಳೆಯ ಆಚಾರ್ಯನನ್ನೂ ಧ್ಯಾನಿಸುತ್ತಾರೆ ಎಂಬರ್ಥದಲ್ಲಿ ಈ ಪದ್ಯವನ್ನು ಬರೆದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಪಾದುಕಾ ದೇವಿಯ ಮೂಲಕ ನಮ್ಮನ್ನು ಈ ಮಟ್ಟಕ್ಕೆ ಕೊಂಡೊಯ್ದ ಶ್ರೀ ವೇದಾಂತ ದೇಶಿಕರಿಗೆ ನಮೋ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.